ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉದ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ. 8ನೇ ದಿನಕ್ಕೆ ಉದ್ಖನನ ಕಾರ್ಯ ಕಾಲಿಟ್ಟಿದೆ. ಇಲ್ಲೇನಾದರೂ ಸಿಗುತ್ತಾ ಅನ್ನುವಂತಹ ಒಂದು ಕುತೂಹಲ ಇದೆ. ಲಕ್ಕುಂಡಿಯಲ್ಲಿ 8ನೇ ದಿನ ಕೂಡ ಉದ್ಖನನ ಕಾರ್ಯವನ್ನ ಮುಂದುವರಿಸಲಾಗಿದೆ. ಆದರೆ 2003ರಲ್ಲಿ ನಡೆದ ಉದ್ಖನನಕ್ಕೆ ಜಾಗ ಕೊಟ್ಟವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಬರೋಬ್ಬರಿ 23 ವರ್ಷಗಳ ಹಿಂದೆ ನಡೆದ ಉದ್ಖನನ ಕಾರ್ಯ ಅದಕ್ಕೆ ಜಾಗ ಬಿಟ್ಕೊಟ್ಟಿದ್ರು ರೈತರು. ಈ ವೇಳೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ರೈತ ಶರಣಪ್ಪ ಅವರಿಗೆ, ಅವರ 4 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ. ಆದರೆ ಇಲ್ಲಿ ತನಕ ಅವ್ರಿಗೆ ಪರ್ಯಾಯ ವ್ಯವಸ್ಥೆಗಳು ಕೊಟ್ಟಿಲ್ಲ. ಕಚೇರಿಯಿಂದ ಕಚೇರಿಗೆ ಅಲೆದು ಬಸವಳಿದು ಹೋಗಿದ್ದಾರೆ. ಇತ್ತ ಉಳುಮೆಗೆ ಜಮೀನು ಇಲ್ಲ, ಅತ್ತ ಪರಿಹಾರದ ಮೊತ್ತ ಕೂಡ ಇಲ್ಲ. ನಮ್ಮ ಕಣ್ಣೀರ ಕಥೆಯನ್ನ ಕೇಳಿಸ್ಕೊಳ್ಳಿ ಒಮ್ಮೆ ಅಂತ ಪಾಪ ಈ ಉದ್ಖನನ ಕಾರ್ಯದಲ್ಲಿ ಭೂಮಿ ಕಳ್ಕೊಂಡಂತಹ ರೈತ ತಮ್ಮ ಕಣ್ಣೀರ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವ್ರ ಪ್ರಯತ್ನ 23 ವರ್ಷಗಳಿಂದ ಅವ್ರು ಬಿಟ್ಟಿಲ್ಲ. ಕಚೇರಿಯಿಂದ ಕಚೇರಿ ಕಳಿಸ್ತಾ ಇದ್ದಾರೆ. ಬಟ್ ಈ ಮೊನ್ನೆ ಸಿಕ್ಕಂತಹ ನಿಧಿ ವಿಚಾರದಲ್ಲಿ ಮಾತ್ರ 30-40 ಸೈಟ್ನ ಕೊಟ್ಟರು. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 2003ರಲ್ಲಿಯೂ ಸಹ ಒಂದು ಬಾರಿ ಉತ್ಖನನ ಆಗಿತ್ತು. ಅದು ಹೇಗೆ ಅಂತಂದರೆ ಕಮ್ತಾರ್ ಅನ್ನುವಂಥವ್ರ ಒಂದು ಜಮೀನಿನಲ್ಲಿ 2003ರಲ್ಲಿ ಉತ್ಖನನ ಮಾಡಿತ್ತು. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ HK ಪಾಟೀಲ್ರಿದ್ದರು, ಈ ಭಾಗದ ಶಾಸಕರಾಗಿ SS ಪಾಟೀಲ್ರಿದ್ದರು. ಇಂತಹ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಉತ್ಖನನ ಆಗಿತ್ತು. ಈಗ ಆ ಒಂದು ಜಮೀನಿದೆ, ಅದು ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಆ ಜಮೀನಿನ ಮಾಲೀಕರಿಗೂ ಸಹ ಇವತ್ತಿನವರೆಗೂ ಪರಿಹಾರ ಬಂದಿಲ್ಲ ಅನ್ನುವಂಥದ್ದು ಕೂಡ ಅವರ ನೋವಾಗಿದೆ. ಈಗ ಆ ಜಮೀನಿನ ಮಾಲೀಕರು ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇದು ಯಾವಾಗ ಉತ್ಖನನ ಆಯಿತು, ಎಷ್ಟು ವರ್ಷಗಳ ಕಾಲ ಉತ್ಖನನ ನಡೀತು, ನಿಮಗೆ ಆ ಒಂದು ಸಂದರ್ಭದಲ್ಲಿ ಏನು ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಸರ್ ಸರ್ಕಾರ? ಸರ್, ನಾವು ಇದು 2003ರಲ್ಲಿ ಉತ್ಖನನ ಚಾಲೂ ಮಾಡಿದ್ರು ಇವರು. 2003ರಿಂದ 2004 ತನಕ 4 ಎಂಡ್ವರೆಗೂ ಉತ್ಖನನ ಮಾಡಿದರು. ಆನಂತರ ಅವತ್ತಿಗೆ ಈ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡಿದರು, ಇಲ್ಲ ವೇದಿಕೆ ಮ್ಯಾಗ HK ಪಾಟೀಲ್ರು ಮತ್ತು SS ಪಾಟೀಲ್ರು, ನಮ್ಮೂರಿನ ಪ್ರಮುಖರು ಅಜ್ಜಣ್ಣ ಪಾಟೀಲ್ರು ಅಂತ ಒಬ್ಬರು ಇದ್ರು. ಅವರು ZP ಮಾಜಿ ZP ಅವರು ಇಷ್ಟರು ಸಮ್ಮುಖದೊಳಗೆ ನಿಮಗೆ ನಿಮ್ಮ ಭೂಮಿಗೆ ನಾವು ಪರಿಹಾರ ಕೊಡ್ತೀವಿ, ನೀವು ಭೂಮಿ ಕೊಡ್ರಿ ಅಂತ ನಮ್ಮ ಅಜ್ಜವ್ರು ಕೇಳ್ಕೊಂಡ್ರು. ಅವತ್ತಿಗೆ ನಮ್ಮ ಅಜ್ಜವರು ನಮ್ಮ ಊರಿನ ಇತಿಹಾಸ ಹೊರಗೆ ಬರ್ತೈತಿ, ಮುಂದಿನ ಪೀಳಿಗೆಗೆ ಅದು ಇತಿಹಾಸ ಉಳಿತೈತಿ ಅಂತಂದ್ರೆ ನಾನು ಭೂಮಿ ಮುಖ್ಯ ಅಲ್ಲ, ಈ ಊರಿನ ಇತಿಹಾಸ ಮುಖ್ಯ, ಅದಕ್ಕೆ ನಾನು ಭೂಮಿ ಕೊಡ್ತೀನಿ, ನೀವು ಏನು ಪರಿಹಾರ ಕೊಡ್ರಿ ನನಗೆ ಅಂತಂದರು. ಇವತ್ತು ಈಗ ಸುಮಾರು ನಾವು 8-10 ವರ್ಷ ನಮ್ಮನ್ನು ಓಡಿಸಾಡಿ ಕೇವಲ 1,20,000 ರೂಪಾಯಿ ಗೌರ್ಮೆಂಟ್ ಕಂದಾಯ ಇಲಾಖೆಗೆ ವ್ಯಾಲ್ಯೂಯೇಷನ್ ಮಾಡೋಕೆ ಹೇಳಿದರು. ಕಂದಾಯ ಇಲಾಖೆಯವರು ವ್ಯಾಲ್ಯೂಯೇಷನ್ ಮಾಡಿದರು. 1,20,000 ರೂಪಾಯಿ ಒಂದು ವರ್ಷದ ಪರಿಹಾರ ನಮಗೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಏನೂ ಸಿಕ್ಕಿಲ್ಲ. ಆನಂತರ ನಾವು ಅದು ಬರ್ತೈತಿ, ಅದರಿಂದ ನಾವು ಜೀವನೋಪಾಯ ಮಾಡಬೇಕು ಅನ್ನುವಂಥ ಉದ್ದೇಶ ನಮಗಿಲ್ಲ. ನಮ್ಮ ಊರಿನ ಇತಿಹಾಸ ಹೊರಗೆ ಬೀಳ್ತೈತಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಅಜ್ಜವರು ಭೂಮಿ ಕೊಟ್ಟರಲ್ಲ, ಆ ಭೂಮಿನೂ ಇವತ್ತು ಯಾವುದೇ ರೀತಿ ಉಪಯೋಗ ಇಲ್ಲ, ನಮ್ಮ ಜೀವನನೂ ಬರಬಾರ್ದು. ಹಿಂಗಿದ್ದಾಗ ಊರಿನ ಇತಿಹಾಸ ನಾವು ನಮ್ಮ ಕೈಯಾರ ನಾವು ಹಾಳು ಮಾಡಿದ್ವಲ್ಲ ಅನ್ನುವಂಥ ಒಂದು ನೋವು ಸದ್ಯಕ್ಕೆ ನಮ್ಮ ಊರಿನ ಗ್ರಾಮಸ್ಥರಿಗೆ